ಮಾಡ್ಕೈತಲ್ಲ ಏನ್ ಹೇಳಿ ಇದು ಎಲ್ಲಿ ಮಾಡಿಕೈತಲ್ಲ ಕೆಳಗಡೆ ಇವಾಗ
ಆಹಾರಕ್ಕೆ ಯಾವತ್ತೂ ಅವಮಾನ ಮಾಡಬಾರ್ದು. ನಾನು ಸಿಗ್ನಲಲ್ಲಿ ತುಂಬ ತಿಂಗಳಿಂದ ಈ ವ್ಯಕ್ತಿನ ನೋಡ್ತಾ ಇದ್ದೆ. ಅಲ್ಲಿ ಎಲ್ಲರ ಹತ್ರನೂ ಭಿಕ್ಷೆ ಬಿಡ್ತಾಯಿದ್ರು. ನಾನು ಅವ್ರ ಮುಂದೆ ಊಟ ತಗೊಬಂದು ನಿಂತೆ. ಅವ್ರನ್ನ ಕೇಳಿದೆ, ಯಾಕೆ ಭಿಕ್ಷೆ ಬಿಡ್ತೀರಾ? ಅವ್ರು ಹೇಳಿದ್ರು, ನಾನೊಬ್ಬ ಬಿಕಾರಿ, ನನಗೆ ಯಾರೂ ಇಲ್ಲ, ಇಲ್ಲೇ ದೇವಸ್ಥಾನದಲ್ಲಿ ಮಲ್ಕೊತೀನಿ, ನಂಗೆ ತಿನ್ನೋಕ್ಕೆ ಊಟ ಇಲ್ಲ, ಹಾಗಾಗಿ ನಾನು ಭಿಕ್ಷೆ ಬಿಡ್ತೀನಿ, ನಾನು ವೃದ್ಧಾಶ್ರಮಕ್ಕೆ ಸೇರಿಸಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಅವ್ರ ಮಾತುಗಳನ್ನ ನೀವೇ ಕೇಳಿಸ್ಕೊಳ್ಳಿ, ಅವ್ರು ಏನು ಹೇಳಿದ್ರು ಅಂತ ನಿಮಗೆ ಗೊತ್ತಾಗತ್ತೆ. ನೀವು ಯಾಕೆ ಭಿಕ್ಷೆ ಬೇಡ್ತಿರೋದು? ಭಿಕ್ಷೆ ಏನಕ್ಕೆ ಬೇಡ್ತಿದ್ದೀರಾ? ಹಾಂ, ಹೊಟ್ಟೆಗೆ. ನಿಮ್ಮ ಸಂಬಂಧಿಕರು ಯಾರು ಇಲ್ವಾ? ನಿಮ್ಮನ್ನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಸೇರ್ಕೊಂತೀರಾ? ಹಾಂ, ಸೇರ್ಕೊಂತೀರಾ? ಸೇರ್ಕೊಳ್ಳಲ್ವಾ? ನಿಮ್ಮ ಸಂಬಂಧಿಕರು ಎಲ್ಲಿದ್ದಾರೆ? ಮತ್ತೆ ಇದಾರಾ? ನಿಮ್ಮ ಮಕ್ಕಳೆಲ್ಲ ಎಲ್ಲಿ ಇದಾರಾ? ಮತ್ತೆ ನೀವು ಯಾಕೆ ಭಿಕ್ಷೆ ಬೇಡ್ತಿದ್ದೀರಾ? ನಿಮ್ಮ ಮಕ್ಕಳು ಊಟ ಹಾಕಲ್ವಾ ನಿಮಗೆ? ಮತ್ತೆ ನಿಮ್ಮ ಖರ್ಚಿಗೆ ನಿಮ್ಮ ಮಕ್ಕಳು ಕೊಡಲ್ವಾ? ಖರ್ಚಿಗೆ ಯಾಕೆ ಕೊಡಲ್ಲ? ಊಟ ಹೆಂಗಿದೆ? ಚೆನ್ನಾಗಿದ್ಯಾ? ತಿಂದಿದ್ರ ಯಾವತ್ತಾದ್ರೂ ಈ ಥರದ್ದು? ತಿಂದಿದ್ರಾ? ಏನದು ಅಂತ ಗೊತ್ತಾ? ಏನು ತಿಂತಿದ್ದೀರಾ ಅಂತ? ಹಾಂ, ಬಾತಲ್ಲ, ಪೊಂಗಲ್. ನವಣೆ ಗೊತ್ತಾ? ನವಣಕ್ಕಿ. ಯಾಕೆ ಭಿಕ್ಷೆ ಬೇಡ ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದು ತಾನೇ ನೀವು? ಏನಾದ್ರೂ ಬೇರೆ ಕೆಲಸ. ಹೌದಾ? ಮತ್ ಭಿಕ್ಷೆ ಬೇಡ ತಪ್ಪಲ್ವಾ? ಹಾ, ಭಿಕ್ಷೆ ಬೇಡಬಾರ್ದಲ್ವಾ? ದುಡ್ದು ನೀವು ಪಾಪ ಎಷ್ಟು ವಯಸ್ಸು ನಿಮ್ಗೆ? 75. ನಮ್ಮ ತಂದೆ ವಯಸ್ಸು. ಮತ್ ನಿಮ್ ಮಕ್ಳಿದಾರಪ್ಪ, ದಿನ ಒಂದೊಂದು 5 ರೂಪಾಯಿ ಕೊಟ್ರೆ ಸಾಕು ನಿಮ್ ಖರ್ಚಿಗೆ. ನಿಮ್ಗೆ ಏನ್ ಖರ್ಚಿರುತ್ತೆ? ಕೊಡಲ್ವಾ? ಯಾಕೆ ಹೋಗು ಅಂತ? ಏನ್ ಕೆಲಸ ಮಾಡ್ತಾರ ನಿಮ್ ಮಕ್ಳು? ಗಾರೆ ಕೆಲಸ ಮಾಡ್ತಾರಾ? ನೀವು ಅವ್ರಿಗೊಂಚೂರು ಅಲ್ಲಿ ಹೋಗಿ ಸಹಾಯ ಮಾಡೋದಪ್ಪ. ಬೇಡ ಅಂತ ಮತ್ತೆ ಆರಾಮಾಗ ಮನೇಲಿರಿ. ಏನಕ್ ಬೇಕು ನಿಮ್ಗೆ ದುಡ್ಡು? ಏನಕ್ ಬೇಕು ದುಡ್ಡು? ಏನಕ್ ಬೇಕು ಹೇಳಿ? ಕುಡಿತೀರಾ? ಇಲ್ಲ. ಮತ್ತೆ ಇನ್ನೇನಕ್ ಬೇಕು ದುಡ್ಡು? ಮೊಮ್ಮಕ್ಳು ಇದಾರಾ? ಮೊಮ್ಮಕ್ಳು? ಇಷ್ಟ ಆಯ್ತು ಪೊಂಗಲ್? ಚೆನ್ನಾಗಿದೆ. ಭಿಕ್ಷೆ ಬೇಡಬೇಡಿ, ಮನೆಗೆ ಹೋಗಿ ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳಿ. ಏನ ವೃದ್ಧಾಶ್ರಮ ಸೇರ್ಕೊಂತೀರಾ? ನಿಮ್ ಮಕ್ಳು ಸೇರ್ಕೊಳ್ಳಲ್ಲ, ಸೇರ್ಸಿಲ್ಲ ಅಂದ್ರೆ ಸೇರ್ಕೊಂತೀನಿ ಅಂತೀರಾ? ಹೋಗು ಅಂತಾರ? ನಿಮ್ ಮಕ್ಳಿಗೆ ಹೇಳ್ಬಿಡಿ, ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರ್ಸ್ಬಿಡು, ನಾನು ಆರಾಮಾಗಿರ್ತೀನಲ್ಲಿ ಅಂತ ಹೇಳ್ತೀರಾ ನಿಮ್ ಮಕ್ಳಿಗೆ? ಎಷ್ಟು ಜನ ಮಕ್ಳು? ಯಾವ ಊರು ನಿಮ್ದು? ಇದು ಸರಿ, ಇಲ್ಲೇನು ಮೈಸೂರವ್ರೇನಾ ನೀವು? ಬೇರೆ ಇನ್ಯಾವುದು ಇಲ್ವಾ? ಮೊದ್ಲೇನ್ ಕೆಲಸ ಮಾಡ್ತಿದ್ರಿ? ವ್ಯವಸಾಯನಾ? ನೀವು ಗಾರೆ ಕೆಲಸ ಮಾಡ್ತಿದ್ರಾ? ಬಿದ್ದು ಮಂಡಿ ನೋವಾಗಿದ್ಯಾ? ಹೌದಾ? ಏನಾಗಿದೆ ಮಂಡಿ? ಮುರಿದೋಗಿತ್ತಾ? ಹೌದಾ? ನಾನು ತುಂಬಾ ದಿನದಿಂದ ನಿಮ್ನ ನೋಡ್ತಾ ಇದ್ದೆ, ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ರಿ. ಅದಕ್ಕೆ ಇದು ಯಾಕೋ ಪಾಪ ಭಿಕ್ಷೆ ಬೇಡ್ತಿರ್ತಾರಲ್ಲ, ಯಾಕೆ ಇವ್ರ ಮಕ್ಳು ಊಟ ಆಗ್ತಿಲ್ವಾ ಏನು ನೋಡೋಣ ಅಂತ ಅನ್ಕೊಂಡು ಇವತ್ತು ಬಂದೆ. ಖುಷಿ ಆಯ್ತಾ? ಊಟ ಚೆನ್ನಾಗಿತ್ತಾ? ಏನ್ ಹೇಳಿ? ಹಾ, ಇಲ್ಲೇ ಇರಿ, ಖಂಡಿತ ನಿಜವಾಗ್ಲೂ ಸೇರ್ಸಿಸ್ತೀನಿ ನಿಮ್ಮನ್ನ. ಏನು ವೃದ್ಧಾಶ್ರಮ ಅಂದ್ರೆ ವಯಸ್ಸಾದವ್ರನ್ನ ಅಲ್ಲಿ ಸೇರ್ಸ್ಕೊತಾರೆ, ಅಲ್ಲೇ ನೋಡ್ಕೊಂತಾರೆ. ಅವರು ನೋಡ್ಕೊಂಡು ಅಲ್ಲೇ ಇಡ್ಕೊಂತಾರೆ ನಿಮ್ಮನ್ನ. ಊಟ ತಿಂಡಿ ಬಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಕೆಲ್ಸಕ್ಕೆ ಸೇರ್ಸಲ್ಲ. ನಿಮ್ಗೆ ಯಾಕೆ ಕೆಲಸ ಮಾಡ್ಬೇಕು? 75 ವರ್ಷ ಆಗಿದೆ, ಸುಸ್ತಾಗಲ್ವಾ ಕೆಲಸ ಮಾಡಕ್ಕೆ? ಶಕ್ತಿ ಇದೆಯಾ? ದುಡಿಯೋ ಶಕ್ತಿ ಇದೆಯಾ? ದುಡಿತೀರಾ? ನೋಡಿ, ನಿಮ್ಮಂತವ್ರು ಇದ್ರೆ ನಿಜವಾಗ್ಲೂ ದುಡಿಬೇಕು. ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಈ ವಯಸ್ಸಲ್ಲೂ ಕಾಲು ನೋವಿದ್ರು ದುಡಿತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜ ಗ್ರೇಟ್. ಮೊಮ್ಮಕ್ಳು ಏನು ಓದ್ತಿರೋದು?
ಮೊಮ್ಮಕ್ಕಳು ಮದುವೆ ಆಗಿದಾರಾ? ಇನ್ನೊಬ್ಬನಾಗಿಲ್ಲ. ಹೌದಾ? ಇಲ್ಲೇ ಇರೋದ ಎಲ್ಲರೂ? ಇಲ್ಲೇ ಇನ್ಕಲಲ್ಲಿ ಇದಾರೆ. ಹೌದಾ? ಓ, ಎಲ್ಲ ಚೆನ್ನಾಗೇ ಇದ್ದೀರಾ ನೀವು. ಮತ್ತೆ ಯಾಕೆ ಭಿಕ್ಷೆ ಬೇಡಬೇಕು? ಇಷ್ಟೆಲ್ಲ ಚೆನ್ನಾಗಿದ್ದ ಮೇಲೆ ಭಿಕ್ಷೆ ಬೇಡಬಾರ್ದಲ್ವಾ? ಇನ್ಮೇಲೆ ಯಾವತ್ತು ಭಿಕ್ಷೆ ಬೇಡಬೇಡಿ. ಮತ್ತೆ ನಿಮ್ ಹೆಂಡತಿ ಇಲ್ವಾ? ಇದಾರಾ? ಹೋಗು ಅಂತಾರ? ನೋಡ್ಕೊಳಲ್ವಂತ ನಿಮ್ಮನ್ನ? ಯಾಕೆ ನೋಡ್ಕೊಳಲ್ವಂತೆ? ನೀವೇನಾದ್ರು ಬೇಜಾರಾಗದ್ ಮಾಡಿದೀರಾ ಅವ್ರಿಗೆ? ಹೋಗ್ಲಿ ಬಿಡಿ, ದೇವ್ರು ಒಂದ್ ಒಳ್ಳೆ ದಾರಿ ತೋರಿಸ್ತಾನೆ ನಿಮ್ಗೆ, ಖಂಡಿತ. ಕೇಳಿದ್ರಲ್ಲ ಅವ್ರ ಮಾತನ್ನ? ಅವ್ರ ಮಾತು ಕೇಳಿ ನಿಮಗೆಲ್ಲ ಏನನ್ನಿಸ್ತು? ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಲಾ ಅಂತ ಕೇಳಿದ್ರೆ ಮೊದಲು ಬೇಡ ಅಂದರು, ಆಮೇಲೆ ಹ್ಞೂ ಅಂದರು. ಅವ್ರು ಅಂದ್ಕೊಂಡ್ರು ವೃದ್ಧಾಶ್ರಮ ಅಂದರೆ ಒಂದು ಕೆಲಸ ಮಾಡೋ ಜಾಗ, ನನಗಲ್ಲಿ ದುಡ್ಡು ಕೊಡ್ತಾರೆ. ಅವ್ರಿಗೆ ದುಡ್ಡು ಹಾಕಬೇಕು ನನಗೆ ಗೊತ್ತಿಲ್ಲ, ಭಿಕ್ಷೆ ಯಾಕೆ ಬಿಡ್ತಿದ್ದಾರೆ ಅದು ಗೊತ್ತಿಲ್ಲ, ಅವರು ಏನೂ ಹೇಳಲಿಲ್ಲ. ಆದರೆ ನಾನು ಅವ್ರನ್ನ ತಿಳಿಸಿ ಹೇಳಿದೆ, ಭಿಕ್ಷೆ ಬೇಡ ತಪ್ಪಲ್ವಾ ಅಂತ. ಹೇಳ್ದಾಗಿಂದ ಅವರು ಇದುವರೆಗೂ, ಈ ವಿಡಿಯೋ ಮಾಡಿ ನಾನು 1 ತಿಂಗಳಾಯಿತು, ಇದುವರೆಗೂ ಅವರು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಭಿಕ್ಷೆ ಬೇಡಿರೋದು ನೋಡಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರು, ಖುಷಿಯಾಗಿ 1-2 ಮಾತು ಹೇಳಿದ್ರು. ನಾನು ಇಂಥ ಊಟ ನಾನು ಎಲ್ಲೂ ಉಂಡಿರಲಿಲ್ಲ ಅಂತ ಹೇಳಿದ್ರು. ಆ ಮಾತು ತುಂಬ ಖುಷಿಯಾಯಿತು. ಅದರ ಜೊತೆಗೆ ಅವರು ಅಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ ಅನ್ನೋದು ಒಂದು ಖುಷಿ ಕೊಟ್ಟಿದೆ ನನಗೆ. ಆದರೆ ಅವರು ನಮ್ಮ ಚಾನಲ್ ಕಡೆಯಿಂದ ಕೊಟ್ಟಿದ್ದ ಗಿಫ್ಟನ್ನ ತಗೊಳ್ಳಿಲ್ಲ. ನನಗೆ ಬೇಡ, ಊಟ ಕೊಟ್ರಿ ಹೊಟ್ಟೆ ತುಂಬ, ನನಗೆ ಅಷ್ಟು ಸಾಕು. ನಾನು ಈ ಗಿಫ್ಟನ್ನ ತೊಗೊಂಡು ಮನೆಗೆ ಹೋದರೆ ಎಲ್ಲಿ ಕದ್ಕೊಬಂದಿದ್ಯಾ ಅಂತ ಹೇಳ್ತಾರೆ, ನನ್ನನ್ನು ಕಳ್ಳ ಅಂತಾರೆ. ಹಾಗಾಗಿ ನನಗೆ ಬೇಡ, ನನಗೆ 20 ರೂಪಾಯಿ ಅಷ್ಟೇ ಕೊಡಿ ಅಂದರು. ಯಾಕೆ ಅಂದೆ. ನನಗೆ ಬೇಕು ಅಂದರು. ನನ್ನ ಮೊಮ್ಮಗಂಗೆ ನಾನು ಚಾಕ್ಲೇಟ್ ತೊಗೊಂಡೋಗಿ ಕೊಡಬೇಕು. ಅದೆಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ನಾನು ಆ ಮೊಮ್ಮಗಂಗೆ ಚಾಕ್ಲೇಟ್ ತೊಗೊಂಡೋಗ್ಬೇಕು ಅಂದಿದ್ದಕ್ಕೆ ನಾನು ಕೊಟ್ಟೆ.